ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 76. ಬೆಳಕಿನ ಕಡೆಗೆ ಕಾಂಡದ ಚಲನೆಯು ಮುಟ್ಟಿದರೆ ಮುನಿ ಸಸ್ಯವನ್ನ ಮುಟ್ಟಿದಾಗ ಉಂಟಾಗುವ ಚಲನೆಗಿಂತ ಹೇಗೆ ಭಿನ್ನವಾಗಿದೆ? ನೋಡಿ, ಬೆಳಕಿನ ಕಡೆಗೆ ಕಾಂಡದ ಚಲನೆ, ಅದನ್ನು ನಾವು ದ್ಯುತಿ ಅನುವರ್ತನೆ ಅಂತ ಕರಿತೇವೆ ಅಲ್ವಾ. ಅದು ಬೆಳವಣಿಗೆಯನ್ನ ಒಳಗೊಂಡಿರುವಂತಹ ಒಂದು ಚಲನೆ. ಮುಟ್ಟಿದರೆ ಮುನಿ ಸಸ್ಯವನ್ನ ಮುಟ್ಟಿದಾಗ ಎಲೆಗಳು ಮಡಚಿಕೊಳ್ಳುತ್ತೆ, ಅದು ಯಾವುದೇ ರೀತಿಯಾದಂತಹ ಬೆಳವಣಿಗೆಯನ್ನ ಒಳಗೊಂಡಿಲ್ಲ ಅಲ್ವಾ. ನೋಡಿ, ಇದು ಪ್ರಚೋದನೆಯ ದಿಕ್ಕನ್ನ ಅವಲಂಬಿಸಿರುವುದಿಲ್ಲ. ಮುಟ್ಟಿದರೆ ಮುನಿ ಸಸ್ಯದ ಚಲನೆ ಪ್ರಚೋದನೆಯ ದಿಕ್ಕನ್ನ ಅವಲಂಬಿಸಿರುವುದಿಲ್ಲ, ಇದು ಪ್ರಚೋದನೆಯ ದಿಕ್ಕನ್ನ ಅವಲಂಬಿಸಿದೆ. ಇದು ಸ್ಪರ್ಶಾನುವರ್ತನೆಯಾದ್ರೆ ಇದು ದ್ಯುತೀಯ ಅನುವರ್ತನೆ. ಇಲ್ಲಿ ಸ್ಪರ್ಶ ಪ್ರಚೋದನೆಯಾಗಿದೆ, ಇಲ್ಲಿ ಏನಾಗಿದೆ, ಬೆಳಕು ಪ್ರಚೋದನೆಯನ್ನ ನೀಡ್ತಾ ಇದೆ. ಇಲ್ಲಿ ಜೀವಕೋಶಗಳು ತಮ್ಮೊಳಗಿನ ನೀರಿನ ಪ್ರಮಾಣವನ್ನ ಬದಲಾಯಿಸಿ ತಮ್ಮ ಆಕಾರವನ್ನ ಬದಲಾಯಿಸುತ್ತೆ, ಆದ್ರಿಂದ ಎಲೆಗಳು ಮಡಚಿಕೊಳ್ಳುತ್ತೆ. ಇಲ್ಲಿ ಬೆಳಕಿನ ಕಡೆಗೆ ಕಾಂಡದ ಚಲನೆ, ಇದು ಆಕ್ಸಿನ್ ಹಾರ್ಮೋನ್ನ ಉತ್ಪಾದನೆಯ ಪ್ರಮಾಣದ ಬದಲಾವಣೆಯಿಂದ ಉಂಟಾಗತ್ತೆ. ಮುಟ್ಟಿದರೆ ಮುನಿ ಸಸ್ಯದ ಚಲನೆ ಬೆಳವಣಿಗೆಯನ್ನ ಒಳಗೊಂಡಿಲ್ಲ. ಈ ಬೆಳಕಿನ ಕಡೆಗೆ ಕಾಂಡದ ಚಲನೆ ಅದು ಬೆಳವಣಿಗೆಯನ್ನ ಒಳಗೊಂಡಿದೆ ಅಲ್ವಾ. ಇದು ವೇಗವಾಗಿ ಸಂಭವಿಸಿದ್ರೆ ಈ ಒಂದು ಚಲನೆ ನಿಧಾನವಾಗಿ ಸಂಭವಿಸುತ್ತದೆ. ಈ ರೀತಿಯಾಗಿ ವ್ಯತ್ಯಾಸವನ್ನ ಬರಿಬೇಕು. Thank you.